ಮಾನಂದವಾಡಿ ಹಿರಿಮತ್ತಿರುವಂಥ ಜಾಗದಲ್ಲಿ ಅಲ್ಲಿ ಅವರು ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗಿದೆ ಸಿ ಬಾಪು ಹತ್ರ. ಈಗ ನನಗೆ ಈ ಥರ ದುಡ್ಡು ಕೊಡಲಿಕ್ಕಿದೆ, ನೀವು ಅದನ್ನು ಕೊಡಿ, ನಾನು ತುಂಬ ಕಷ್ಟದಲ್ಲಿದೆ, ನನಗೆ ಕುಟ್ಟದಲ್ಲಿ ನಿಲ್ಲಲಿಕ್ಕೆ ನನಗೆ ಸ್ವಲ್ಪ ದುಡ್ಡು ಅಲ್ಲೆಲ್ಲ ಕೊಡಬೇಕು ಅವರಿಗೆ, ಅದಕ್ಕೋಸ್ಕರ ನಾವು ಬಂದಿರೋದು, ನೀವೊಂದು ಬಂದು ನನ್ನ ಹತ್ರ ಮಾತಾಡಲಿಕ್ಕೆ ಒಂದು ಯಾರಾದರೂ ಒಂದು ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ಹೇಳುವಾಗ ಅವರು ಹೋಗಿದ್ದು. ಒಂದು 5 ಗಂಟೆಗೆ ಅವರು ಮನೆಗೆ ಹೋಗಿದಂತೆ, ಈ ಸಿ ಬಾಪುದ ಮನೆಗೆ, ಫ್ಯಾಮಿಲಿ ಎಲ್ಲ ಸೇರ್ಕೊಂಡು, ಅವ್ರದ್ದು ಮಕ್ಕಳು ಫ್ಯಾಮಿಲಿ ಎಲ್ಲ. ಒಂದು 10 ಗಂಟೆವರೆಗೆ ಅಲ್ಲೇ ಇತ್ತು ಅವರು ಇವ್ರನ್ನ ಕಾಯಿಸ್ಕೊಂಡು. ಆಗ ಈ ಸಿ ಬಾಪು ಅವ್ರಿಗೆ ಫೋನ್ ಮಾಡುವಾಗ ಅವರು ಹೇಳಿದ್ರಂತೆ, ನಾವು ಎರ್ನಾಗುಳದಲ್ಲಿದ್ದೀವಿ, ಒಂದು ವಾರ ಆಯಿತು ನಾನು ಬರಲಿಕ್ಕೆ ಅಂತ ಹೇಳಿ ಅವ್ರ ಮನೆ ಒಳಗಡೆ ಇತ್ತು ಅಂತೆ. ಯಾರು ಈ ಸಿ ಬಾಪು ಅವರು, ಅವ್ರದ್ದು ಮನೆ ಒಳಗಡೆ ಇತ್ತು ಅಂತೆ. ಮತ್ತು ಈ ಕಾರಿಗೆ ಈ ಥರ ಬೆಂಕಿ ಆಗುವಾಗ ಅವ್ರು ಹೊರಗಡೆ ಬಂದಿದೆ ಅಂತೆ. ಆವಾಗ ಅವರು ಮನೆ ಒಳಗಡೆ ಇತ್ತು ಅಂತ ಅಲ್ಲಿದ್ದು ಜನ ನಮಗೆ ಹೇಳ್ತಾ ಇರೋದು, ಅವ್ರದ್ದು ಮಾಹಿತಿ ನಮಗೆ ಗೊತ್ತಿರೋದು. ಇಲ್ಲಿ ಬಿಲ್ಡಿಂಗ್ಸ್ ಇದೆ ಸರ್, ಇಲ್ಲಿ ಆ ದೊಡ್ಡ ಬಿಲ್ಡಿಂಗ್ಸ್ ಅವ್ರದ್ದೇ, ಈ ಸಿ ಬಾಪು ಅವ್ರದ್ದೇ. ನಮ್ಮ ಹೆಸರು ಅಶ್ರಫ್. ಮಾನಂದವಾಡಿ ಹಿರಿಮತ್ತಿರುವಂಥ ಜಾಗದಲ್ಲಿ ಅಲ್ಲಿ ಅವರು ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗಿದೆ ಈ ಸಿ ಬಾಪು ಹತ್ರ. ಈಗ ನನಗೆ ಈ ಥರ ದುಡ್ಡು ಕೊಡಲಿಕ್ಕಿದೆ, ನೀವು ಅದನ್ನು ಕೊಡಿ, ನಾನು ತುಂಬ ಕಷ್ಟದಲ್ಲಿದೆ, ನನಗೆ ಕುಟ್ಟದಲ್ಲಿ ನಿಲ್ಲಲಿಕ್ಕೆ ನನಗೆ ಸ್ವಲ್ಪ ದುಡ್ಡು ಅಲ್ಲೆಲ್ಲ ಕೊಡಬೇಕು ಅವರಿಗೆ, ಅದಕ್ಕೋಸ್ಕರ ನಾವು ಬಂದಿರೋದು, ನೀವೊಂದು ಬಂದು ನನ್ನ ಹತ್ರ ಮಾತಾಡಲಿಕ್ಕೆ ಒಂದು ಯಾರಾದರೂ ಒಂದು ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ಹೇಳುವಾಗ ಅವರು ಹೋಗಿದ್ದು. ಒಂದು 5 ಗಂಟೆಗೆ ಅವರು ಮನೆಗೆ ಹೋಗಿದಂತೆ, ಈ ಸಿ ಬಾಪುದ ಮನೆಗೆ, ಫ್ಯಾಮಿಲಿ ಎಲ್ಲ ಸೇರ್ಕೊಂಡು, ಅವ್ರದ್ದು ಮಕ್ಕಳು ಫ್ಯಾಮಿಲಿ ಎಲ್ಲ. ಒಂದು 10 ಗಂಟೆವರೆಗೆ ಅಲ್ಲೇ ಇತ್ತು ಅವರು ಇವ್ರನ್ನ ಕಾಯಿಸ್ಕೊಂಡು. ಆಗ ಈ ಸಿ ಬಾಪು ಅವ್ರಿಗೆ ಫೋನ್ ಮಾಡುವಾಗ ಅವರು ಹೇಳಿದ್ರಂತೆ, ನಾವು ಎರ್ನಾಗುಳದಲ್ಲಿದ್ದೀವಿ, ಒಂದು ವಾರ ಆಯಿತು ನಾನು ಬರಲಿಕ್ಕೆ ಅಂತ ಹೇಳಿ ಅವ್ರ ಮನೆ ಒಳಗಡೆ ಇತ್ತು ಅಂತೆ. ಯಾರು ಈ ಸಿ ಬಾಪು ಅವರು, ಅವ್ರದ್ದು ಮನೆ ಒಳಗಡೆ ಇತ್ತು ಅಂತೆ. ಮತ್ತು ಈ ಕಾರಿಗೆ ಈ ಥರ ಬೆಂಕಿ ಆಗುವಾಗ ಅವ್ರು ಹೊರಗಡೆ ಬಂದಿದೆ ಅಂತೆ. ಆವಾಗ ಅವರು ಮನೆ ಒಳಗಡೆ ಇತ್ತು ಅಂತ ಅಲ್ಲಿದ್ದು ಜನ ನಮಗೆ ಹೇಳ್ತಾ ಇರೋದು, ಅವ್ರದ್ದು ಮಾಹಿತಿ ನಮಗೆ ಗೊತ್ತಿರೋದು. ಇಲ್ಲಿ ಬಿಲ್ಡಿಂಗ್ಸ್ ಇದೆ ಸರ್, ಇಲ್ಲಿ ಆ ದೊಡ್ಡ ಬಿಲ್ಡಿಂಗ್ಸ್ ಅವ್ರದ್ದೇ, ಈ ಸಿ ಬಾಪು ಅವ್ರದ್ದೇ. ನಮ್ಮ ಹೆಸರು ಅಶ್ರಫ್. ಮಾನಂದವಾಡಿ ಹಿರಿಮತ್ತಿರುವಂಥ ಜಾಗದಲ್ಲಿ ಅಲ್ಲಿ ಅವರು ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗಿದೆ ಈ ಸಿ ಬಾಪು ಹತ್ರ. ಈಗ ನನಗೆ ಈ ಥರ ದುಡ್ಡು ಕೊಡಲಿಕ್ಕಿದೆ, ನೀವು ಅದನ್ನು ಕೊಡಿ, ನಾನು ತುಂಬ ಕಷ್ಟದಲ್ಲಿದೆ, ನನಗೆ ಕುಟ್ಟದಲ್ಲಿ ನಿಲ್ಲಲಿಕ್ಕೆ ನನಗೆ ಸ್ವಲ್ಪ ದುಡ್ಡು ಅಲ್ಲೆಲ್ಲ ಕೊಡಬೇಕು ಅವರಿಗೆ, ಅದಕ್ಕೋಸ್ಕರ ನಾವು ಬಂದಿರೋದು, ನೀವೊಂದು ಬಂದು ನನ್ನ ಹತ್ರ ಮಾತಾಡಲಿಕ್ಕೆ ಒಂದು ಯಾರಾದರೂ ಒಂದು ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ಹೇಳುವಾಗ ಅವರು ಹೋಗಿದ್ದು. ಒಂದು 5 ಗಂಟೆಗೆ ಅವರು ಮನೆಗೆ ಹೋಗಿದಂತೆ, ಈ ಸಿ ಬಾಪುದ ಮನೆಗೆ, ಫ್ಯಾಮಿಲಿ ಎಲ್ಲ ಸೇರ್ಕೊಂಡು, ಅವ್ರದ್ದು ಮಕ್ಕಳು ಫ್ಯಾಮಿಲಿ ಎಲ್ಲ. ಒಂದು 10 ಗಂಟೆವರೆಗೆ ಅಲ್ಲೇ ಇತ್ತು ಅವರು ಇವ್ರನ್ನ ಕಾಯಿಸ್ಕೊಂಡು. ಆಗ ಈ ಸಿ ಬಾಪು ಅವ್ರಿಗೆ ಫೋನ್ ಮಾಡುವಾಗ ಅವರು ಹೇಳಿದ್ರಂತೆ, ನಾವು ಎರ್ನಾಗುಳದಲ್ಲಿದ್ದೀವಿ, ಒಂದು ವಾರ ಆಯಿತು ನಾನು ಬರಲಿಕ್ಕೆ ಅಂತ ಹೇಳಿ ಅವ್ರ ಮನೆ ಒಳಗಡೆ ಇತ್ತು ಅಂತೆ. ಯಾರು ಈ ಸಿ ಬಾಪು ಅವರು, ಅವ್ರದ್ದು ಮನೆ ಒಳಗಡೆ ಇತ್ತು ಅಂತೆ. ಮತ್ತು ಈ ಕಾರಿಗೆ ಈ ಥರ ಬೆಂಕಿ ಆಗುವಾಗ ಅವ್ರು ಹೊರಗಡೆ ಬಂದಿದೆ ಅಂತೆ. ಆವಾಗ ಅವರು ಮನೆ ಒಳಗಡೆ ಇತ್ತು ಅಂತ ಅಲ್ಲಿದ್ದು ಜನ ನಮಗೆ ಹೇಳ್ತಾ ಇರೋದು, ಅವ್ರದ್ದು ಮಾಹಿತಿ ನಮಗೆ ಗೊತ್ತಿರೋದು. ಇಲ್ಲಿ ಬಿಲ್ಡಿಂಗ್ಸ್ ಇದೆ ಸರ್, ಇಲ್ಲಿ ಆ ದೊಡ್ಡ ಬಿಲ್ಡಿಂಗ್ಸ್ ಅವ್ರದ್ದೇ, ಈ ಸಿ ಬಾಪು ಅವ್ರದ್ದೇ. ನಮ್ಮ ಹೆಸರು ಅಶ್ರಫ್.